ಕೊನೆಯದಾಗಿ ಮೇಡಮ್, ಸಾಕಷ್ಟು ನಿಮ್ಮ ಯೋಜನೆಯಿಂದ ಕೆಲವೊಂದಿಷ್ಟು ಹೋಳಿಗೆ ಊಟ ಹಾಕ್ಸಿದ್ರು, ಇನ್ನೂ ಕೆಲವೊಂದಿಷ್ಟು ಜನ ಸ್ಟೋರ್ ನಡೆಸ್ತಾ ಇದ್ದಾರೆ, ಇನ್ನೂ ಕೆಲವೊಂದಿಷ್ಟು ಜನ ಬಹಳಷ್ಟು ಸಾಮಾಜಿಕವಾಗಿ ಅದನ್ನು ಬಳಸ್ತಾ ಇದ್ದಾರೆ. ಸೊ ಇವೆಲ್ಲ ಕೇಳಿದಾಗ ಹೆಂಗೆ ಅನ್ಸುತ್ತೆ ಮೇಡಮ್? ತುಂಬ ಖುಷಿ ಆಗುತ್ತೆ. ನಮ್ಮ ಆಸೆ ಒಂದೇ ಇತ್ತು, ಅವರು ದೃಢವಾಗಿ ಸಬಲೀಕರಣ ಆಗಬೇಕು, ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ಈಗ ನಾನು ಮೊನ್ನೆ ಒಂದು ಕಡೆ ನೋಡಬೇಕಾದ್ರೆ ಶರಣಬಸಪ್ಪ ಜಾತ್ರೆಗೆ ಶರಣಬಸಪ್ಪ ಅವರ ರಥವನ್ನು ಮಾಡಲಿಕ್ಕೆ ಸುಮಾರು 400 ಗೃಹಲಕ್ಷ್ಮಿಯರು 2 ತಿಂಗಳ ಕಂತನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ 8 ಲಕ್ಷ ರೂಪಾಯಿ ಆಯಿತು. ಅಂದರೆ ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಈ ಹೆಣ್ಮಕ್ಳು ಮನಸ್ಸು ಮಾಡಿ ಮಾಡ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ಸಂತೋಷ ಅನಿಸುತ್ತೆ. ಒಂದು ಕಡೆ ತಾಯಿ ಹೇಳ್ತಾಳೆ, ಸಿದ್ದರಾಮಯ್ಯನವರ ಗೃಹಲಕ್ಷ್ಮಿಯಿಂದ ಜೀವನ ಸಾಕ್ತಾಯಿತ್ತು, ನೀನು ಸತ್ತೆ ಅಂತ ಹೇಳ್ತಾರೆ. ಅಂದರೆ ಕಷ್ಟದಲ್ಲಿ ಸುಖದಲ್ಲಿ ಗೃಹಲಕ್ಷ್ಮಿಯನ್ನು ನೆನೆಸ್ಕೊಳ್ಳೋಷ್ಟು ಯಜಮಾನಿಗಳಿಗೆ ಇದರ ಒಂದು ಸಹಾಯ ಆಗಿದೆ. ಥ್ಯಾಂಕ್ ಯು.